ಹೇಳ್ರಿ. ನನ್ನ ಹೆಸರು ಚಂದ್ರಕಾಂತ್ ತಾರ್ನಾಳ, ಪವರ್ ಲಿಫ್ಟ್ ಸೆಕ್ರೆಟರಿ ಬಿಜಾಪುರ. ಇದರದ್ದು ಅಧ್ಯಕ್ಷ ಕೃಷ್ಣ ರಾಠೋಡ್ ಅವರು ಒಂದು ಜಿಲ್ಲಾ ಮಟ್ಟ ಹಮ್ಮಿಕೊಂಡಾರ ಮತ್ತು ರಾಜ್ಯ ಅಸೋಸಿಯೇಷನ್ ಪವರ್ ಲಿಫ್ಟ್ ಅಸೋಸಿಯೇಷನ್ ಕರ್ನಾಟಕ ಜಿಲ್ಲೆದಾಗ ಒಂದು ಜಿಲ್ಲಾ ಮಟ್ಟ ಮಾಡಬೇಕು ನೀವು ಅಂತೇಳಿ ನಮ್ಗೆ ಲೆಟರ್ ಕಳಿಸಿದ್ರು, ನಮ್ಗೆ ಹೇಳಿದರು. ಆದ ಕಾರಣ ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಪವರ್ ಲಿಫ್ಟ್ ಒಂದು ಜಿಲ್ಲಾ ಮಟ್ಟ ಒಂದು ಮಾಡಿವು. ಇದೇ ಥರ ಎಲ್ಲ ತಾಲೂಕಿನಲ್ಲಿ ಮಾಡ್ತೀವಿ. ಮುಂದಿನ ತಿಂಗಳದಾಗ ವಿಜೃಂಭಣೆ ಅಂತ ಫಸ್ಟ್ ಕ್ಲಾಸ್ ಅಂದ್ರೆ ಜೋರಾಗಿ ಮಾಡೋರಿದ್ದೀವಿ. ಈ ಎಲ್ಲ ಕ್ರೀಡಾಪಟುಗಳು ತಲುಪಬೇಕು. ಎಲ್ಲ ತಾಲೂಕಿದಾಗ ಈ ಕ್ರೀಡೆಯನ್ನು ನಾವು ಮಾಡ್ತೀವಿ ಅಂತೇಳಿ ಅಸೋಸಿಯೇಷನ್ ಪರವಾಗಿ ಕೃಷ್ಣ ರಾಠೋಡ್ ಅಧ್ಯಕ್ಷರ ಪರವಾಗಿ ನಾನು ಮಾಧ್ಯಮ ಮುಖಾಂತರ ತಿಳಿಸ್ತೀನಿ. ಇದು ವಿಜಯಪುರದಲ್ಲಿ ಮೊದಲನೇ ಬಾರಿ ಇವಾಗ ಸ್ಟಾರ್ಟ್ ಆಗಿತ್ತು. ಹೌದು, ಮೊದಲಿದ್ದು. ಈಗ ಹುಡುಗರು ಪ್ರೈಸ್ ಕೊಟ್ರಿ. ಎಷ್ಟು ಹುಡುಗರು ಪ್ರಥಮ ದ್ವಿತೀಯ ಜಿಲ್ಲೆ ಹೆಸರು ಹೆಂಗೆ ಬಂತು? ಪ್ರಥಮ ಜನ ಒಂದು 12 ಜನ ಆಯ್ಕೆ ಆಗಿದ್ರು, ಬಾಯ್ಸ್. ಗರ್ಲ್ಸ್ ಅವ್ರು 12 ಜನ. ದ್ವಿತೀಯ ಇಲ್ಲ, ಪ್ರಥಮ ಅಷ್ಟೇ ಆಯ್ಕೆ ಮಾಡಿ ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ಕ್ಯಾಂಪ್ ಮಾಡ್ತೀವಿ, ಒಂದು ತಿಂಗಳು ಕ್ಯಾಂಪ್ ಮಾಡ್ತೀವಿ, ಟ್ರೈನ್ ಮಾಡಿ ಸ್ಟೇಟಿಗೆ ಕಳಿಸ್ತೀವಿ. ಅವ್ರಿಗೆ ಡಿ ಎ ಅಸೋಸಿಯೇಷನ್ ಎಲ್ಲ ಫಂಡ್ ಹೋಗೋ ಬರೋ ಬಚ್ಚಾರ್ಜ್ ಎಲ್ಲ ಅಸೋಸಿಯೇಷನ್ದವ್ರು ಕೊಡ್ತಾರೆ. ನಿಮ್ಮ ಹೆಸರು? ಚಂದ್ರಕಾಂತ್ ತಾರ್ನಾಳ, ಪವರ್ ಲಿಫ್ಟ್ ಸೆಕ್ರೆಟರಿ ವಿಜಯಪುರ. ನಾನು ಕೃಷ್ಣ ರಾಠೋಡ್, ಪವರ್ ಲಿಫ್ಟ್ ಅಧ್ಯಕ್ಷರೇ. ಇದು ಫಸ್ಟ್ ಸರಿ ಮಾಡಿದ್ದೀರಿ. ಇದರಿಂದ ಹುಡುಗರು ಮತ್ತು ಅವ್ರಿಗೆ ಏನೇನು ಬೇಕು ಏನೇನಿಲ್ಲ ಮತ್ತು ಇದು ಫಸ್ಟ್ ಸರಿ ಮಾಡಿದ್ದಕ್ಕೆ ಅವರಿಗೆ ಇನ್ನೂ ನಮ್ಮ ಬಿಜಾಪುರದಲ್ಲಿ ಇಂಪ್ರೂವ್ ಆಗಬೇಕು. ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ. ಈ ಸಲ ಎಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿದರು? ನಾವು 53 ಮಂದಿಗೆ ಮಾಡಿದ್ದೇವೆ. ಈ ರೀತಿ ಒಂದು 53 ಮಂದಿಗೆ ಮಾಡಿದ್ದೇವೆ. ಈ ರೀತಿ ಹಿಂಗೆ ಬೆಳ್ಕೋತ ಹೋಗ್ತಿದ್ರಿ. ನಮ್ಮ ಬಿಜಾಪುರದಲ್ಲಿ ಹಿಂಗೆ ಮುಂದೆ ಮಾಡ್ಕೋತ ಹೋಗ್ತಿದ್ದೀವಿ. ಹುಡುಗರಿಗೆಲ್ಲ ಸಪೋರ್ಟ್ ಮಾಡ್ಕೋತಿರ್ತೀರಿ? ಹುಡುಗರಿಗೆಲ್ಲನೂ ಸಪೋರ್ಟ್ ಮಾಡ್ಕೋತ ಇರ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ರಾಠೋಡ್.